ಹಲೋ ನಮಸ್ಕಾರ. ಒಂದು ಕ್ಲೂ ಸಿಕ್ಕಿದ್ರೆ ಸಾಕು ಇಡೀ ಕೇಸನ್ನೇ ಸಾಲ್ವ್ ಮಾಡ್ತಾರೆ. ಇವರು ನಮ್ಮ ಮನೆ ಪಕ್ಕದ ಮನೆಯವ್ರ ಥರ ಇರ್ಬೋದು, ಅಥವಾ ಬಸ್ಸಲ್ಲಿ ಕೂತಿರೋ ಸಾಮಾನ್ಯ ವ್ಯಕ್ತಿ ಥರನೂ ಕಾಣ್ಬೋದು. ಅಂದರೆ ನಿಮ್ಮ ಥರ ನಮ್ಮ ಥರ ಇರ್ಬೋದು. ಡಿಟೆಕ್ಟಿವ್ಸ್ ಅಂತ ಅಂದರೆ ಮೂವಿಲಿ ತೋರಿಸೋ ಸ್ಟೋರಿ ಥರ ಅಲ್ಲ, ಇವರು ಸಮಾಜದ ಅದೃಶ್ಯ ಕಣ್ಗಳು. ಇವತ್ತಿನ ಎಪಿಸೋಡಲ್ಲಿ ಬಂದಿರೋ ಗೂಢಾಚಾರಿ ಯಾವ ಕೇಸ್ ಬಗ್ಗೆ ಹೇಳ್ತಾರೆ? ನನಗೂ ಕುತೂಹಲ ಇದೆ, ನಿಮಗೂ ಕುತೂಹಲ ಇದೆಯಾ? ಹಾಗಿದ್ರೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೆಲ್ಕಮ್ ಟು ಗೂಢಾಚಾರಿ. ಇವತ್ತು ನಮ್ಮ ಜೊತೆಲಿ ಅವೆಂಜರ್ ಇಂಟೆಲಿಜೆನ್ಸ್ ಗ್ರೂಪ್ಸ್ನ ಮಿಸ್ಟರ್ ಸೆಂಥಿಲ್ ರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ ಗೂಢಾಚಾರಿ ಪ್ರೋಗ್ರಾಮ್ಗೆ. ಸೊ ಆ್ಯಸ್ ಅ ಡಿಟೆಕ್ಟಿವ್ ಆಗಿ ಈ ಫೀಲ್ಡಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ಮತ್ತು ಹೇಗೆ ನೀವು ಎಂಟರ್ ಆದ್ರಿ ಈ ಫೀಲ್ಡ್ಗೆ? ಎಂಟರ್ ಆಗಿದ್ದು ಬಂದು ಒಂದು ಟಿಪಿಕಲ್ ಆಗಿ ಒಂದು IAS ಆಫೀಸರ್ ಅಥವಾ ನಮ್ಮ ಕಾಂಟ್ಯಾಕ್ಟ್ಸ್ ಇತ್ತು ನಾನು ಕೆಲಸ ಮಾಡ್ತಾ ಇದ್ದಾಗ. ಸೊ ಅವರು ಕೆಲಸ ಮಾಡಿದ್ದೆಲ್ಲ ನನಗೆ ಗೊತ್ತಿತ್ತು. ಈ ವಾಸ್ ಅ ಎಫಿಷಿಯೆಂಟ್ ಆಫೀಸರ್. ಸೊ ಅವ್ರ ಥ್ರೂ ಡಿಟೆಕ್ಟಿವ್ ಅಂದರೆ ಒಂದು ಪರ್ಸನಲ್ ಆಗಿ ಒಂದು ಸೊಸೈಟಿಗೆ ಹೆಲ್ಪ್ ಮಾಡೋದು. ಸೊ ನಿಮ್ಮ ಪರ್ಸನಲ್ ಇಂಟ್ರೆಸ್ಟಿಂದಾನೇ ನೀವು ಪರ್ಸನಲ್ ಇಂಟ್ರೆಸ್ಟಿಂದಾನೇ ನಾನು ಸ್ಟಾರ್ಟ್ ಮಾಡಿದ್ದು. ನಮಗೇನಾದರೂ ಬೇರೆಯವ್ರದ್ದು ಇವಾಗ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕುತೂಹಲ ಜಾಸ್ತಿ ಇರೋ, ಆದ್ದರಿಂದ ಈ ಫೀಲ್ಡಿಗೆ ಎಂಟ್ರಿ ಆಗಿದೆ. ಸರ್ ಬಟ್ ಔಟ್ ಆಫ್ ದ ಬಾಕ್ಸ್ ಯೂಶಲಿ ಡಿಟೆಕ್ಟಿವ್ಸ್ ಅಂದರೆ ಯಾರು, ಅವ್ರು ಏನು ಮಾಡ್ತಾರೆ? ಬಿಕಾಸ್ ನನಗೂ ಕೂಡ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಆಡಿಯನ್ಸ್ ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಸೊ ಇನ್ನೂ ಡೀಟೇಲ್ಡಾಗಿ ಹೇಳ್ಬೋದು? ಡೀಟೇಲ್ಡಾಗಿ ಹೇಳ್ಬೋದು ಅಂದರೆ ಇವಾಗ ಡಿಟೆಕ್ಟಿವ್ ಅನ್ನೋರು ಫುಲ್ ಫ್ಲೆಜ್ಜಾಗಿ ಇಲ್ಲ, ಒಂದು ಚೂರಾಗಿ ಪೊಲೀಸ್ ಅವ್ರ ಥರ. ಓಕೆ, ಹಾಂ. ಅವರು ಇವಾಗ ಒಬ್ಬರು ಏನು ಮಾಡ್ತಾ ಇದ್ದಾರೆ ಸೊಸೈಟಿಯಲ್ಲಿ, ಒಬ್ಬರು ಏನು ಮಾಡ್ತಾ ಇದ್ದಾರೆ, ಅದು ಲೀಗಲ್ಲ ಇಲ್ಲೀಗಲ್ಲ ಅಂತ ತಿಳ್ಕೊಳ್ತಾರೆ ಅಷ್ಟೇ. ಆ ಥರ ಕೆಲಸ ಮಾಡೋದಕ್ಕೆ ಅದ್ರ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಡಿಟೆಕ್ಟಿವ್ ಅಂದರೆ ಇವಾಗ ಪ್ರೊಫೆಷ್ನಲ್ ಆಗಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಇವಾಗ ಬೇರೆಯವ್ರಿಗೆ ಅರ್ಥ ಆಗಬಾರ್ದು. ಅವ್ರ ಬಗ್ಗೆ ನಾವು ತಿಳ್ಕೊಳೋ ಟೈಮಲ್ಲಿ ಅವ್ರಿಗೆ ನಮ್ಮಿಂದ ಏನೂ ಗೊತ್ತಾಗಿರಬಾರ್ದು. ಅವಾಗ ಅದು ಡಿಟೆಕ್ಟಿವ್ ಆಗಿರುತ್ತೆ. ಅಂದರೆ ನೀವು ಪಬ್ಲಿಕ್ಕಲ್ಲೇ ಇರ್ತೀರಾ, ಒಂದು ಕಾಮನ್ ಅದೇ ಪಬ್ಲಿಕಲ್ಲಿ ಕಾಮನ್ ಮ್ಯಾನ್ ಆಗಿರ್ತೀವಿ. ಅದರಲ್ಲಿ ರೂಲ್ಸ್ ಏನಿದೆ ಅಂದರೆ ನೀವು ಪಬ್ಲಿಕ್ನ ಡಿಸ್ಟರ್ಬ್ ಮಾಡಬಾರ್ದು. ಸೊ ಪರ್ಸನ್ ಶುಡ್ ಬಿ ಅವೇರ್ ಆಗಿರಬೇಕು ಅವನ ಲಿಮಿಟ್ ಏನಿದೆ ಅಂತ. ಇವಾಗ ಪಬ್ಲಿಕಲ್ಲಿ ನೀವು ಒಬ್ಬರನ್ನ ನೋಡ್ಬೋದು, ಹಿಂದೆ ಹೋಗ್ಬೋದು. ಅದೇ ನೀವು ಅವ್ರ ಮನೆ ಹೋದ್ಮೇಲೆ ನೀವು ಅವ್ರ ಹಿಂದೆ ಹೋಗಂಗೆ ಅಲ್ಲೇ ಕಾಯಂಗೆ ಅದೆಲ್ಲ ಇರಲ್ಲ. ಇವಾಗ ನಾನು ಬಸ್ಸಲ್ಲೋ ಮತ್ತು ಇಲ್ಲ ಆಫೀಸಲ್ಲೋ ಎಲ್ಲೋ ಹೋಗಿರ್ತೀನಿ. ಸೊ ನನಗೆ ಈ ಕೇಸ್ನ ತಗೊಳ್ಳಿ ಅಂತ ನಿಮ್ಗೆ ಯಾರೋ ಹೇಳಿರ್ತಾರೆ. ಆಗ ನೀವು ನನ್ನ ಫ್ರೆಂಡ್ ಆಗಿ ಇಲ್ಲ ಅಂದರೆ ಯಾವ ಥರ ಒಟ್ಟಲ್ಲಿ ನನಗೇನೆ ಕನೆಕ್ಷನ್, ಇವಾಗ ಕನೆಕ್ಷನ್ ಕೊಡಬೇಕು ಅನ್ನೋದು ಬಂದು ಲೀಗಲ್ ಆಗ್ಬಿಡುತ್ತೆ. ಅದಲ್ಲಿ ಏನಂದರೆ ಇವಾಗ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ದಂಗೆ ಆಗುತ್ತೆ. ಇವಾಗ ಒಬ್ಬರು ಅವರು ಏನು ನಿಜ ಅನ್ನೋದನ್ನ ನಾವು ಗೊತ್ತಾಗಬೇಕಂದ್ರೆ ಅವ್ರಿಗೆ ಗೊತ್ತಿಲ್ಲಂಗೆ ಕೆಲಸ ಮಾಡಿದ್ರೇ, ಅವ್ರಿಗೆ ಗೊತ್ತಿರಬಾರ್ದು. ಗೊತ್ತಿದ್ದು ನಾವು ಅವ್ರ ಜೊತೆ ಪರಿಚಯ ಆಗ್ಬಿಟ್ರೆ ಅವ್ರ ಬಗ್ಗೆ ನಮಗೆ ಏನು ಅಭಿಪ್ರಾಯ ಬೇಕೋ ಅದು ತಗೊಂಡ್ಬಿಡ್ತೀವಿ. ನಿಮ್ಮ ಅವೆಂಜರ್ ಇಂಟೆಲಿಜೆನ್ಸ್ ಗ್ರೂಪ್ಸ್ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ನಮ್ಮ ಕಂಪ್ನಿ ಬಂದು 2008 ಸ್ಟಾರ್ಟ್ ಆಗಿದೆ ಮೇಡಮ್. ಆ ಕಂಪ್ನಿ ಅವ್ರು ಬಂದೇ ಇದು ವಾರ್ ಫೀಲ್ಡಲ್ಲಿ ಕೆಲಸ ಮಾಡಿದವರು, ಫೀಲ್ಡ್ ವರ್ಕು ಮತ್ತು ಡಿಟೆಕ್ಟಿವ್ ಏಜೆನ್ಸಿನ ಅವರೇ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಇವಾಗ ಇರೋ ಇನ್ಚಾರ್ಜ್ ಮ್ಯಾನೇಜರ್ ಅವರೇ ಇನ್ಚಾರ್ಜ್ CEO, ಅವರು ಪಿಂಟು ಚಕ್ರವರ್ತಿ ಅಂತ. ಸೊ ಅವರು ಕಲ್ಕಟ್ಟಾಲ್ಲಿ ಆ ಬೇಸ್ನ ಸೆಟ್ ಮಾಡಿದರು. ಸೊ ನಾವೇನಂದರೆ ಎಲ್ಲ ಥರ ಕೇಸ್ಗಳು, ಈ ಫೈನಾನ್ಷಿಯಲ್ ಫ್ರಾಡ್ಸು, ಇವಾಗ ಸೈಬರ್ ಕ್ರೈಮ್ದು ಬಂದಿದೆ, ಮುಂಚೆ ಮಿಸ್ಸಿಂಗ್ ಪರ್ಸನ್ನು, ಈ ಮನಿ ಲಾಂಡ್ರಿಂಗ್ ಮಾಡಿಬಿಟ್ಟು ಇದಾಗ್ಬಿಡೋರು. ಸೊ ಇದೆಲ್ಲ ನಾವು ತಗೊತಾ ಇದ್ವಿ. ಅವ್ರಿಗೇನಂದರೆ ಇವಾಗ ನಾವು ನಾವು ಕೆಲಸ ಮಾಡ್ತೀವಿ ಅನ್ನೋ ಕಂಪ್ನಿಗಿಂತ ನಮ್ಗೆ ಬಂದಿರೋ 100% ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ನಮ್ಮದಲ್ಲಿ ಈ ಪೇರೆಂಟ್ ಏನು ಕೆಲಸ ಮಾಡ್ತಾರೆ ಅವ್ರ ಮಕ್ಳ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರಲ್ಲ. ಸೊ ಅವ್ರ ಕಾನ್ಸಂಟ್ರೇಷನ್ಗೆ ಇದು ಅಪ್ಲೈ ಮಾಡ್ತಾರೆ. ಅಂದರೆ ಎವ್ರಿ ಡೇ ಒಂದೊಂದು ಕೇಸನ್ನು ನೀವು ತೊಗೊಳ್ಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ಎವ್ರಿ ಡೇ ನೀವು ಫೀಲ್ಡ್ ವರ್ಕಿಗೆ ಹೋಗಲೇಬೇಕಾಗತ್ತೆ ಅಲ್ವಾ? ಹಾಂ. ಸೊ ಇವತ್ತು ನಮಗೆ ಯಾವ ಕೇಸ್ ಬಗ್ಗೆ ಹೇಳ್ತೀರಾ ಹಾಗಿದ್ರೆ? ಒಂದು ಕಲ್ಕಟ್ಟಾಲ್ಲಿ ಒಂದು ಕೇಸ್ ನಡೆಯುತ್ತೆ. ಹಾಂ. ಇದು ಬಂದು I5 ಇಂಡಸ್ಟ್ರಿಯಲ್ ಪರ್ಸನ್ನು, ಅವರು ಮಗಳು ಬಂದು ಸ್ಟೂಡೆಂಟು. ಸೊ ಇದೇನಂದರೆ ಅವರು ಆಚೆ ಬಂದಿದ್ರು ಸ್ಕೂಲಿಂದ ಮನೆಯಿಂದ ಸ್ಕೂಲೇ ಇದ್ದಿದ್ದು. 2022 ನವಂಬರಲ್ಲೇ ಅವ್ರು ಮಿಸ್ಸಿಂಗ್ ಆಗ್ಬಿಟ್ಟು. ಅವ್ರ ಮಗಳು ಸ್ಟೂಡೆಂಟು ಮಿಸ್ ಆಗಿದ್ದಾಳೆ. ಸೊ ಇದು ಬಂದು ಕೇಸ್ ಫೈಲ್ ಮಾಡಬೇಕು.
ಅವರು ಮಿಸ್ಸಿಂಗ್ ಕೇಸ್ನ ಫೈಲ್ ಮಾಡ್ತಾರೆ. ಸೊ ಆದರೆ ಅದರಲ್ಲಿ ಏನಂದರೆ ಅವರು ಟ್ರೇಸ್ ಮಾಡಿರೋ ಪ್ರಕಾರ ಫೋನ್ ಇಲ್ಲ, ಫೋನು ಇಲ್ಲ, ಯಾವ ಎವಿಡೆನ್ಸು ಎತ್ಕೊಂಡೋಗಿಲ್ಲ, ಎಲ್ಲ ಮನೇಲಿ ಬಿಟ್ಟೋಗಿದೆ. ಸೊ ಎರಡು ಥರ, ಒಂದು ಯಾರ ಜೊತೆ ಹೋದ್ರು ಅಂತ ಗೊತ್ತಿಲ್ಲ, ಇನ್ನೊಂದು ಯಾರ ಜೊತೆ ಅವರು ಮೀಟಿಂಗಲ್ಲಿ ಇದ್ರು ಅಂತ ಮನೆಯವ್ರಿಗೆ ಗೊತ್ತಿಲ್ಲ. ಸೊ ಇದೇನಾಯ್ತು ಅಂದರೆ ಇದು ಬಂದು ಕಲ್ಕಟ್ಟ ಆಫೀಸಲ್ಲೇ ನಮ್ಮ ಅಲ್ಲಿರೋ ಪೊಲೀಸ್ ಅವರು ಅದು ಹುಡುಕಿದ್ರು. ಕಲ್ಕಟ್ಟ ಅವ್ರ ಡಿವಿಷನ್ ಆಫೀಸಲ್ಲಿ ಚೆಕ್ ಮಾಡ್ತಾಯಿದ್ರು. ಸೊ ಅವ್ರಿಗೇನು ಎವಿಡೆನ್ಸು ಏನೂ ಸಿಕ್ಕಿರಲಿಲ್ಲ. ಸೊ ನಮ್ಮ ಆಫೀಸ್ಗೆ ನಮ್ಮ ಕ್ಲೈಂಟ್ ಅಪ್ರೋಚ್ ಆದಾಗ ಕ್ಲೈಂಟ್ ಥ್ರೂ ಇದ್ರ ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗ ಏನು ಒಂದು ಗೊತ್ತಾಯ್ತು ಅಂದರೆ ಆ ಹುಡುಗಿ ಒಂದು ಟ್ಯೂಷನ್ ಕ್ಲಾಸಸ್ಗೆ ಹೋಗ್ತಾಯಿದ್ರು. ಅಲ್ಲಿಗೆ ಅದು ಸರ್ಕಲೈಸ್ ಆಗಿ ಚೆಕ್ ಮಾಡಿದ್ದಾರೆ. ಸೊ ಅಲ್ಲಿ ಇದ್ದ ಪ್ರೊಫೆಸರ್ ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ಅವರು ಮಿಸ್ಸಸ್ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಮಿಸ್ಸಿಂಗ್ ಇದ್ದಾರೆ. ಸೊ ಅದು ಇನ್ಫಾರ್ಮೇಷನ್ ಬಂದಿದೆ. ಸೊ ಇದೆರಡು ಒಂದೇ ಕೇಸ್ ಆಗಿರ್ಬೋದು ಅಂತ ಅಲ್ಲಿ ವಿಚಾರಣೆ ಮಾಡೋಕ್ಕೆ ಶುರುವಾಯಿತು. ಆ ವಿಚಾರಣೆ ಮಾಡಬೇಕಂದ್ರೆ ಅಲ್ಲಿರೋ ಅವ್ರ ಫ್ರೆಂಡ್ಸು ಇವ್ರನ್ನೆಲ್ಲ ಬಗ್ಗೆ ತಿಳಿದಾಗ ನಮ್ಮವರು ಮತ್ತು ಪೊಲೀಸವರು ಇಬ್ಬರು ಇನ್ಫಾರ್ಮೇಷನ್ ಗೊತ್ತಾದಾಗ ಇವ್ರಿಗೂ ಅವ್ರಿಗೂ ಏನೂ ಡಿಫ್ರೆನ್ಸ್ ಇದ್ದಿಲ್ಲ. ಸೊ ಇವಾಗ ಪೊಲೀಸ್ ಇನ್ಫಾರ್ಮೇಷನ್ ಪ್ರಕಾರ ಅವರು ಪ್ರೊಫೆಸರು ಮಿಸ್ ಆಗಿದ್ದಾರೆ ಮತ್ತೆ ಮಗಳೂ ಮಿಸ್ ಆಗಿದ್ದಾರೆ. ಆದರೆ ಅದು ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ. ನನಗೆ ಪ್ರೊಫೆಸರ್ ಏಜ್ ಬಂದು 30+, ಮಗಳ ಏಜ್ ಬಂದು 16. ಸೊ ದೇರ್ ಇಸ್ ಲಾಟ್ ಆಫ್ 2022. ಸೊ ಇದರಲ್ಲಿ ಏನು ಮ್ಯಾಚ್ ಆಗಿದೆ ಅಂದರೆ ಬೇಜಾನ್ ಡಿಫ್ರೆನ್ಸ್ ಇದೆ. ಸೊ ಇದೇನಾಯ್ತು ಅಂದರೆ ಆವಾಗ ಅವರು ಸ್ಟೂಡೆಂಟ್ ಅವ್ರದ್ದು, ಆ ಹುಡುಗಿಯವ್ರದ ಕಾಲ್ ಲಿಸ್ಟ್ ತೆಗೆಸಿದ್ದಾರೆ. ಅವರು ಪೊಲೀಸ್ ಅವರೇ ಎಲ್ಲ ಚೆಕ್ ಮಾಡಿರ್ತಾರೆ ಫೋನ್ ಲಿಸ್ಟಲ್ಲಿ. ಅವ್ರಿಗೆ ಒಂದು ಮಿಸ್ ಮ್ಯಾಚ್ ನಂಬರ್ ಸಿಕ್ಕಿದೆ, ಅಡ್ರೆಸ್ಸು. ಏನಂದರೆ ಜಾಸ್ತಿ ಟೈಮು ಯಾವುದು ಈ ಟ್ಯೂಷನ್ಸ್ ಇದರಲ್ಲೇ ಇರೋ ಥರ ಇವ್ರು ಕಾಲ್ ಮಾಡಿರ್ತಾರಲ್ಲ, ತಂದೆ ತಾಯಿ ಕಾಲ್ ಮಾಡಿದಾಗ ಇದರದೆಲ್ಲ ಅಲ್ಲೇ ತೋರಿಸ್ತಾ ಇದ್ದಿದೆ. ಸೊ ಅವ್ರಿಗೂ ಒಂದು ಡೌಟ್ ಬಂದಿದೆ, ಏನಕ್ಕೆ ಅಷ್ಟೊತ್ತು ಎಲ್ಲ ಟ್ಯೂಷನ್ಸ್ ಟೈಮಿಂಗ್ಸ್ ಮುಗಿದ ಮೇಲೂ ಇವರು 9 ಗಂಟೆ 10 ಗಂಟೆವರೆಗೂ ಅಲ್ಲೇ ಇದ್ದಿದ್ದಾರೆ. ಸೊ ಇದು ಅವ್ರಿಗೆ ಸಿಕ್ಕಿದೆ. ಸೊ ಇದ್ರ ಬೇಸಸ್ ಮೇಲೆ ಅವ್ರನ್ನ ನಾವು ಪತ್ತೆ ಹಚ್ಚಲು ಪೊಲೀಸವರು ಮತ್ತು ನಮ್ಗೆ ಗೊತ್ತಿರೋ ರೂಲ್ಸ್ ಪ್ರಕಾರ ಅವರು ಇದು ಮಾಡಿದ್ವಿ. ಇವಾಗ ಅವ್ರ ಬಗ್ಗೆ ನಾವು ತಿಳ್ಕೊಂಡಾಗ ಎಷ್ಟು ನಾವು ತಿಳ್ಕೊಳಕ್ಕೆ ಹೋಗ್ತೀವೋ ಅಷ್ಟು ಅದು ದೂರ ಆಗ್ತಾನೆ. ಅವರು ಇದ್ದರು, ಜೊತೆಗೆ ಇದ್ದರು, ಅವರು ಹಸ್ಬೆಂಡ್ ವೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದಕ್ಕೆ ಜಗಳ ಮಾಡಿ ಎಲ್ಲ ಹೋಗಿದ್ದಾರೆ ಅಂತ ಏನೋ ಆ ಥರ ಬರ್ತಾಯಿದೆ. ಸೊ ಇದರಲ್ಲಿ ಏನಂದರೆ ಈ ಹುಡುಗಿ ಬಗ್ಗೆ ಅಲ್ಲಿ ಅವ್ರ ಮಿಸ್ಸಸ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಅಪ್ಪನ ಬಗ್ಗೆ ಫಸ್ಟ್ ತಿಳ್ಕೊಬೇಕು. ಇದೇನಾಗಿದೆ ಅಂದರೆ ಆ ಅಪ್ಪ ಈ ಹುಡುಗಿಗೆ ಕಾಲ್ ಮಾಡಿರೋದು ನಾರ್ಮಲ್ ಕಾಲ್ಸಲ್ಲಿ ಬಂದಿಲ್ಲ, ವಾಟ್ಸಪ್ ಕಾಲ್ಸಲ್ಲಿ ಇದೆ. ಸೊ ಯಾರಿಗೂ ಗೊತ್ತಾಗಲ್ಲ. ಮನೇಲಿ ಯಾರು ಫೋನ್ ಯೂಸ್ ಮಾಡ್ತಾಯಿದ್ರು ಆ ವಾಟ್ಸಪ್ಪಲ್ಲಿ ಡಿಲೀಟ್ ಮಾಡಿಬಿಟ್ಟು ಹೋಗಿದ್ದು. ನಾವು ಅಲ್ಲಿ ನಮ್ಮ ಏಜೆನ್ಸಿಯಿಂದ ಒಬ್ಬ ಫೀಮೇಲ್ ಇನ್ವೆಸ್ಟಿಗೇಟರ್ನ ಅವರು ಯಾರ ಜೊತೆ ಅವ್ರ ಮಿಸ್ಸಸ್ ಕ್ಲೋಸ್ ಆಗಿದ್ದಾರೆ ಅವ್ರಿಗೆ ಪರಿಚಯ ಮಾಡಿಸಿ ಅವ್ರ ಥ್ರೂಯಿಂದ ಇನ್ಫಾರ್ಮೇಷನ್ ತೆಗೆಸಿದ್ರು. ಸೊ ಅವರು ಯಾವ ನಂಬರಿಂದ ಇವ್ರು ಕಾಲ್ ಮಾಡ್ತಾರೆ ಆ ನಂಬರ್ ಇಟ್ಟು ಟ್ರೇಸ್ ಮಾಡಿದ್ರೆ ಏನಾದರೂ ಎವಿಡೆನ್ಸ್ ನಾವು ಅವ್ರ ಜೊತೆ ಹೋಗಿರ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಬೇರೆಯವ್ರು ಏನಾದರೂ ಇನ್ಫಾರ್ಮೇಷನ್ ಅವ್ರ ಥ್ರೂ ಹೋಗಿದ್ದಾರೆ, ಈ ಮೇ ಬಿ ಅವನು ಕನ್ವಿಟ್ ಆಗಿರ್ಬೋದು ಜಸ್ಟ್ ಇದು ಅಂತ ನಾವು ಅವ್ರ ಜೊತೆ ಕಳಿಸ್ಕೊಟ್ಟಿದ್ರು. ಇವಾಗ ಅವರು ಪಕ್ಕಕ್ಕೆ ಬಂದಾಗ ನಾವು ಡೀಟೇಲ್ಸ್ ತೊಗೊಂಡ್ವಿ. ಅವ್ರದ್ದು ಒಂದು ನಂಬರ್ ಸಿಕ್ತು, ವೈಜಾಗಿಂದ ಕಾಲ್ ಮಾಡಿರೋದು. ಆ ಲಿಸ್ಟ್ ಅದು ಪೊಲೀಸ್ ಅವ್ರಿಗೆ ಸಿಕ್ಕಿದಾಗ ಪೊಲೀಸ್ ಆ ನಂಬರ್ನ ಟ್ರೇಸ್ ಮಾಡಿದಾಗ ವೈಜಾಗಲ್ಲಿ ಲೊಕೇಶನ್ ತೋರಿಸ್ತು. ಲೊಕೇಶನ್ ವೈಜಾಗಲ್ಲಿ ಇರೋದು ನೋಡಿದ್ರೆ ಕಲ್ಕಟ್ಟಾಯಿಂದ ವೈಜಾಗ್ ಹೋಗಿದ್ದಾರೆ. ಕಲ್ಕಟ್ಟಾಯಿಂದ ವೈಜಾಗ್ ಹೋಗಿದ್ದಾರೆ. ಸೊ ಇದೇನಾಯ್ತು ಅಂದರೆ ಕಲ್ಕಟ್ಟಾಯಿಂದ ವೈಜಾಗ್ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ 15 ದಿವಸ ಮೇಲೆ ಆಗೋಯ್ತು. ನವಂಬರಿಂದ ಸ್ಟಾರ್ಟ್ ಆಗಿರೋದು ಡಿಸೆಂಬರ್ ದಾಟ್ಬಿಡ್ತು. ಸೊ ಡಿಸೆಂಬರ್ಗೆ ವೈಜಾಗಲ್ಲೋಗಿ ಹುಡುಕ್ತಾ ಇದ್ವಿ. ನನಗೆ ಅಪಾಯಿಂಟ್ಮೆಂಟ್ ಮಾಡೋದು, ನೀವು ಅಲ್ಲೋಗಿ ಅದನ್ನ ನೀವೇ ಮಾಡಬೇಕು ಅಂತ. ಸೊ ನಾವೇನು ಮಾಡಿದ್ವಿ, ನಾವು ಇಲ್ಲಿಂದ ಹೋಗಿ ಆ ಪೇಪರ್ಸು ಅದೆಲ್ಲ ಸ್ಟಡಿ ಮಾಡಿ ಅವ್ರನ್ನ ನಾವು ಅಲ್ಲಿ ಟ್ರೇಸ್ ಮಾಡಿದ್ವಿ. ಟ್ರೇಸ್ ಮಾಡಿದಾಗ ಏನಂದರೆ ಅವ್ರಿಗೆ ಯಾರು ಇನ್ಫಾರ್ಮೇಷನ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಅವರು ಸಿಕ್ಕಿರೋರು ಅಲ್ಲಿಂದ ಎಸ್ಕೇಪ್ ಆಗಿ ಮೈಸೂರಿಗೆ ಬಂದುಬಿಟ್ಟಿದ್ದಾರೆ. ಫೋನು ಅಲ್ಲೇ ಬಿಟ್ಟಿದ್ದಾರೆ, ಅದೇ ಲಾಡ್ಜಲ್ಲಿ ಸಿಕ್ಬಿಡ್ತು, ಎಲ್ಲ ಸಿಕ್ಬಿಡ್ತು.
ಅಂದರೆ ಇದರಲ್ಲಿ ನಮಗೆ ಗೊತ್ತಾಗಿದ್ದೇನೆಂದರೆ ಅಲ್ಲಿರೋ CCTVಯಲ್ಲಿ ಈ ಥರ ಪ್ರೊಫೆಸರು ಆ ಹುಡುಗಿ ಇಬ್ಬರು ಇದ್ದರು ಅಂತ ಗೊತ್ತಾಗಿದೆ.